ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇವಳು ನನ್ನ ಗಂಗಮ್ಮ ಆ್ಯಂಡ್ ಗುಂಡಮ್ಮ ಅಂತ ಹೇಳಿ ಗುಂಡಮ್ಮ ಅಂತಲೇ ಬರ್ತದೆ. ಗಂಗಮ್ಮನ ಸಹ ಕೂಡ ಗಂಗಮ್ಮನ ಮತ್ತು ಗುಂಡುನ ಹೊರಗಡೆ ಕಟ್ಟಣ ಅಂತ ಹೊರಟೆ. ಹಸ್ದಿರುವ ಒಂದು ಜೀವಿಗೆ ಪ್ರೀತಿಯಿಂದ ಒಂದು ಹಿಡಿ ಹುಲ್ಲು ಕೊಟ್ಟರೆ ಅದಕ್ಕಿಂತ ದೊಡ್ಡ ಪೂಜೆ ಇನ್ನೇನಿದೆ ಅಲ್ವಾ? ಇದು ನನ್ನ ದಿನಚರಿಯಾಗಿದೆ ಹಾಗೂ ನನ್ನ ದಿನದ ಒಂದು ಸಂತೋಷ ಕೂಡ ಇದು. ಈ ಗೋಮಾತೆಗೆ ನನ್ನ ಪುಟ್ಟ ಸೇವೆ ಜೊತೆಗೆ ಗೋಮಾತೆಯೊಂದಿಗೆ ನನ್ನ ಸುಂದರ ಬಂಧ ಇದು. ಒಂದು ಹೂವು ಅರಳುವುದಕ್ಕೆ ಯಾರ ಅನುಮತಿ ಬೇಕಾಗಿಲ್ಲ. ಒಂದು ಹಕ್ಕಿ ಹಾರುವುದಕ್ಕೆ ಯಾರ ಪ್ರೋತ್ಸಾಹವೂ ಬೇಕಾಗಿಲ್ಲ. ಪ್ರಕೃತಿ ತನ್ನ ಕೆಲಸವನ್ನು ತಾನೇ ಮಾಡುತ್ತಾ ಹೋಗುತ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಯಾರನ್ನು ಕಾಯದೆ ನಮ್ಮ ದಾರಿಯಲ್ಲಿ ನಾವು ಮುಂದೆ ಸಾಗಬೇಕು. ಪ್ರಕೃತಿ ನನಗೆ ಕೇವಲ ಸೌಂದರ್ಯವಲ್ಲ, ಅದು ನನ್ನ ನೆಮ್ಮದಿ, ನನ್ನ ಸಂತೋಷ ಮತ್ತು ನನ್ನ ಮನಸ್ಸಿಗೆ ಯಾವಾಗಲೂ ಹತ್ತಿರವಾಗಿರುವ ಒಂದು ಸುಂದರ ಸ್ನೇಹಿತ. ಯಾಕೆಂತ ಹೇಳಿದರೆ ನಾನು ಯಾವಾಗಲೂ ಈ ಪ್ರಕೃತಿ ಮಧ್ಯದಲ್ಲೇ ಇರ್ತೇನೆ. ನನಗೆ ಯಾವತ್ತೂ ಇಲ್ಲಿ ಬೇಜಾರು ಅಂತ ಇಲ್ಲ. ಪ್ರಕೃತಿ ಮಧ್ಯದಲ್ಲಿ ಬೆಳಗಿನ ತಂಪಾದ ಗಾಳಿ ಬೀಸಿದಾಗ, ಹಕ್ಕಿಗಳ ಚಿಲಿಪಿಲಿ ಕೇಳಿದಾಗ, ಹಸಿರು ಗಿಡಗಳ ನಡುವೆ ನಡೆಯುವಾಗ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತದೆ. ಪ್ರಕೃತಿಯ ಜೊತೆ ಮಾತನಾಡಲು ಪದಗಳೇ ಬೇಕಾಗಿಲ್ಲ. ಒಂದು ಹೂವನ್ನು ನೋಡಿದರೂ ಸಾಕು, ಮರದ ನೆರಳಿನಲ್ಲಿ ಕುಳಿತರೂ ಸಾಕು, ಮಳೆಯ ಹನಿಗಳನ್ನು ನೋಡಿದರೂ ಸಾಕು, ಮನಸ್ಸಿನಲ್ಲಿರುವ ಎಷ್ಟೋ ಚಿಂತೆಗಳು ನಿಧಾನವಾಗಿ ದೂರವಾಗುತ್ತದೆ. ಪ್ರಕೃತಿ ಎಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋ ಒಂದು ಸುಂದರ ಜಗತ್ತು. ನೋಡಿ, ಹೂಗಳೆಷ್ಟು ಚೆಂದ ಅರಳಿ ನಿಂತಿವೆ. ಅದರ ಮೇಲೆ ಮಳೆಯ ಹನಿಗಳ ಬಿಂದು ಸುಂದರ ಅಲ್ವಾ? ಈ ಪ್ರಕೃತಿಗೆ ಸರಿಸಾಟಿ ಯಾವುದಾದರೂ ಇದೆಯಾ? ಖಂಡಿತ ಇಲ್ಲ. ಪ್ರಕೃತಿಗೆ ಪ್ರಕೃತಿಯೇ ಸರಿಸಾಟಿ. ಇದನ್ನ ವರ್ಣಿಸಲು ಪದಗಳು ಸಾಲುತ್ತಿಲ್ಲ. ಗುಂಡನ ವಿಜಯವರು ಕರ್ಕೊಂಡೋಗ್ತಿದ್ದಾರೆ. ಬೆಳಿಗ್ಗೆ ಗದ್ದೆ ಕಡೆ ಹೋದಾಗ ಸೂರ್ಯನ ಕಿರಣಗಳು ಹಸಿರು ಪೈರಿನ ಮೇಲೆ ಬೀಳುತ್ತಿದ್ದವು. ಗಾಳಿ ಬೀಸಿದಾಗ ಪೈರುಗಳು ನಿಧಾನವಾಗಿ ತೂಗುತ್ತಿದ್ದವು. ನೋಡುತ್ತಿದ್ದರೆ ಗದ್ದೆ ತನ್ನದೇ ಭಾಷೆಯಲ್ಲಿ ಏನೋ ಹೇಳುತ್ತಿರುವಂತೆ ಅನ್ನಿಸುತ್ತಿತ್ತು. ಹೌದು, ಎಲ್ಲ ಎಲ್ಲ ಮರ ಗಿಡಗಳಿಗೂ ಜೀವ ಇದೆ. ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ. ಬಟ್ ನಾವು ಯಾವಾಗಲೂ ಅದರ ಜೊತೆ ಮಾತಾಡ್ತಿದ್ರೆ ಅದು ಕೇಳತ್ತೆ. ನನ್ನನ್ನು ಬೆಳೆಸಲು ಮಣ್ಣಿನ ತಾಳ್ಮೆ ಬೇಕು. ನನ್ನನ್ನು ಉಳಿಸಿಕೊಳ್ಳಲು ರೈತನ ಶ್ರಮ ಬೇಕು. ಆದರೆ ನಾನು ಬೆಳೆದ ಮೇಲೆ ಅನೇಕರ ಹೊಟ್ಟೆ ತುಂಬಿಸುತ್ತೇನೆ. ಗದ್ದೆ ನಮಗೆ ಕಲಿಸುವ ಪಾಠ ಒಂದೇ: ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ಬಿತ್ತಿದ ಬೀಜವೇ ನಾಳೆ ಬದುಕಿಗೆ ಅನ್ನವಾಗುತ್ತದೆ. ಈ ಹಸಿರು ಗದ್ದೆಯನ್ನು ನೋಡಿದಾಗಲೆಲ್ಲ ಪ್ರಕೃತಿಯ ಮುಂದೆ ನಾವು ಎಷ್ಟು ಚಿಕ್ಕವರು ಅಂತ ಅನ್ನಿಸಿಬಿಡುತ್ತದೆ ಅಲ್ವಾ? ಖಂಡಿತ. ಇಲ್ಲಿ ಪ್ರತಿ ರೈತನ ಶ್ರಮ, ಬೆವರು ಇದ್ದರೆ ಮಾತ್ರ ನಾವು 3 ಹೊತ್ತು ಚೆನ್ನಾಗಿ ಊಟ ಮಾಡ್ಬೋದು. ಆ ಶ್ರಮದ ಬಗ್ಗೆ ಗೊತ್ತಿರಬೇಕು ಅಷ್ಟೇ. ಒಂದು ಚಿಕ್ಕ ಹೂವು ಪ್ರತಿದಿನ ಬೆಳಿಗ್ಗೆ ಸೂರ್ಯನನ್ನು ನೋಡಿ ಅರಳುತ್ತಿತ್ತು. ಒಂದು ದಿನ ಜೋರಾಗಿ ಮಳೆ ಬಂದು ಗಾಳಿ ಬೀಸಿತು. ಹೂವು ನೆಲಕ್ಕೆ ಬಾಗಿತು. ಇನ್ನು ನಾನು ಅರಳಲು ಸಾಧ್ಯವಿಲ್ಲ ಎಂದು ಅದು ಅಂದುಕೊಂಡಿತ್ತು. ಆದರೆ ಮಳೆ ನಿಂತ ಮೇಲೆ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದವು. ಹೂವು ನಿಧಾನವಾಗಿ ತಲೆ ಎತ್ತಿ ಮತ್ತೆ ಅರಳಿತು. ಆಗ ಅದು ಅರಿತುಕೊಂಡಿತು, ಜೀವನದಲ್ಲಿ ಬರುವ ಪ್ರತಿಯೊಂದು ಮಳೆಯೂ ನಮ್ಮನ್ನು ಮುಳುಗಿಸಲು ಬರುವುದಿಲ್ಲ. ಕೆಲವೊಮ್ಮೆ ಅದು ನಮ್ಮನ್ನು ಸುಂದರವಾಗಿ ಅರಳಿಸಲು ಬರುತ್ತದೆ. ಆದ್ದರಿಂದ ಕಷ್ಟ ಬಂದಾಗ ಹೆದರಬೇಡಿ. ಖಂಡಿತ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು.